ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಪ್ರೈವೇಟ್ ಏಡೆಡ್ ಶಾಲೆಯವರಿಗೂ ಕೂಡ ನಿರಂತರ ಆ್ಯಪನ್ನು ಅಪ್ಡೇಟ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ಹಾಜರಾತಿ ಹಾಕೋದಕ್ಕೆ ಮಾಹಿತಿಯನ್ನು ನೀಡಬೇಕಾಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಪ್ರೈವೇಟ್ ಶಾಲೆಯ ಶಿಕ್ಷಕರು ಯಾವ ರೀತಿ ಲಾಗಿನ್ ಆಗಬೇಕು, ಮಕ್ಕಳನ್ನ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ಶಿಕ್ಷಕರಿಗೆ ಸಂಬಂಧಪಟ್ಟ ಎಲ್ಲ ಆನ್ಲೈನ್ ವರ್ಕ್ಗಳಿಗೆ ಸಂಬಂಧಪಟ್ಟ ಕೆಲಸಗಳಿದ್ದರೆ ನಮ್ಮ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ. ಸೊ ನೀವು ಅಪ್ಡೇಟನ್ನು ನೀವೇ ಮಾಡ್ಕೋಬೋದು. ಓಕೆ, ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ನೀವು ನಿರಂತರ ಆ್ಯಪನ್ನು ಹಾಕ್ಕೋಬೇಕು. ಸೊ ಯಾವ ರೀತಿ ಎಲ್ಲಿ ಹಾಕೋಬೇಕಂದ್ರೆ, ನೀವು ಪ್ಲೇಸ್ಟೋರಿಗೆ ಓಪನ್ ಮಾಡಿ, ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡಿಬಿಟ್ಟು ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿಕೊಂಡು ನಿರಂತರ ಆ್ಯಪ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸೊ ನಿಮಗೆ ಬರುತ್ತೆ ನೋಡಿ ಈ ಥರ ನಿರಂತರ ಆ್ಯಪ್ ಅಂತ. ಸೊ ಅದನ್ನ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೇನೆ. ಸೊ ಇನ್ಸ್ಟಾಲ್ ಮಾಡಿಕೊಂಡು ಅದನ್ನ ಓಪನ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಈಗ ಮೊದಲನೇದಾಗಿ KGID ನಂಬರ್ ಕೇಳುತ್ತೆ. ಸೊ KGID ನಂಬರ್ ನಿಮಗೆ ಇರೋದಿಲ್ಲ. ಪ್ರೈವೇಟ್ ಏಡೆಡ್ ಶಾಲೆಯವರಿಗೆ KGID ನಂಬರ್ ಇರೋದಿಲ್ಲ. ಸೊ ಮತ್ತು ಇಲ್ಲಿ ಅವ್ರು ಯಾವ ನಂಬರ್ ಹಾಕಬೇಕಪ್ಪ ಅಂದರೆ, ಸೊ ನಾನು ಅದನ್ನ ತೋರಿಸ್ತೇನೆ. ನೀವು ಇಲ್ಲಿ ಯಾವ ನಂಬರ್ ಹಾಕಬೇಕಪ್ಪ ಅಂದರೆ, ನೀವು ನಿಮ್ಮ SATS ಅಲ್ಲಿ ಟೀಚರ್ ಡಾಟಾ ಅಂತ ಇರುತ್ತೆ. ನೀವು ಟೀಚರ್ ಮಾಹಿತಿನ SATS ಅಲ್ಲಿ ಅಪ್ಡೇಟ್ ಮಾಡಿರ್ತೀರಿ. ಅಪ್ಡೇಟ್ ಮಾಡಿದಾಗ ಅಲ್ಲಿ ಒಂದು ನಂಬರ್ ನಿಮಗೆ ಜನ್ರೇಟ್ ಆಗಿರುತ್ತೆ. ಸೊ ಅದು ನಿಮಗೆ ಈಗ ಸ್ಯಾಟ್ಸ್ ಓಪನ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ. ನೀವು ಮೊದಲನೇದಾಗಿ ನಿಮ್ಮ ಐಡಿಯನ್ನು ತಿಳ್ಕೊಬೇಕು, ಯಾವ ಐಡಿ ಅಂತ. ಐಡಿ ತಿಳ್ಕೊಂಡ್ರೆ ನೀವು ಲಾಗಿನ್ ಆಗೋದು ಈಸಿ ಆಗುತ್ತೆ. ಸೊ ನೀವು ಸ್ಯಾಟ್ಸ್ ಓಪನ್ ಮಾಡ್ಕೊಳ್ಳಿ. ಸ್ಯಾಟ್ಸ್ ಓಪನ್ ಮಾಡಿಬಿಟ್ಟು ಅಲ್ಲಿ ಟೀಚರ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ ಸ್ಯಾಟ್ಸಲ್ಲಿ. ಅದ್ರ ಪಕ್ಕ ಕ್ಲಿಕ್ ಮಾಡಿದರೆ ಅಪ್ಡೇಟ್ ಟೀಚರ್ ಡಾಟಾ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಅಪ್ಡೇಟ್ ಟೀಚರ್ ಡಾಟಾ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ಡೇಟ್ ಟೀಚರ್ ಡಾಟಾ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ಟೀಚರ್ಸ್ ಇರ್ತಾರೋ ಅಷ್ಟು ಶಿಕ್ಷಕರ ಮಾಹಿತಿಯಲ್ಲಿ ಡಿಸ್ಪ್ಲೇ ಆಗುತ್ತೆ. ಆ ಡಿಸ್ಪ್ಲೇ ಆಗೋಂಥ ಮಾಹಿತಿಯಲ್ಲಿ ಏನೆಲ್ಲ ಇರುತ್ತಂದರೆ, ಅಕಾಡೆಮಿಕ್ ಏರಿಯಾ ಇರುತ್ತೆ. ಆ್ಯಕ್ಚುಲಿ ಇವ್ರು ಇನ್ನೂ ಅಪ್ಡೇಟ್ ಮಾಡಿಲ್ಲ, ಹಂಗಾಗಿ 25-26 ತೋರಿಸುತ್ತೆ. ಸೊ ಇಲ್ಲಿ ಸ್ಯಾಟ್ಸ್ ಟೀಚರ್ ID ಅಂತ ಇರುತ್ತೆ. ಇದು ಟಿಯಿಂದ ಸ್ಟಾರ್ಟ್ ಆಗುತ್ತೆ, ಬಟ್ ಅದರ ಅವಶ್ಯಕತೆ ನಮಗಿಲ್ಲ. ನಮಗೆ ನಿರಂತರ ಆ್ಯಪಲ್ಲಿ ಯಾವ ಐಡಿಯನ್ನು ಹಾಕಬೇಕಪ್ಪ ಅಂದರೆ, ನೋಡಿ ಇಲ್ಲಿ KGID ಅಂತ ಒಂದು ಇರುತ್ತೆ. ಆ KGID ಜಾಗದಲ್ಲಿ ಒಂದು ನಂಬರ್ ಇರುತ್ತೆ, ಅದು 6ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಆ ಒಂದು ನಂಬರು 6ಇಂದ ಸ್ಟಾರ್ಟ್ ಆಗುತ್ತೆ, 9 ಡಿಜಿಟ್ ಇರುತ್ತೆ. ಓಕೆ, KGID ಅನ್ನೋ ಕಾಲಮಲ್ಲಿ ಯಾವ ನಂಬರ್ ಇರುತ್ತೋ ಸೊ ಇದೇ ನಂಬರನ್ನು ನೀವು ನಿರಂತರ ಆ್ಯಪ್ಗೆ ಆ್ಯಸ್ ಎ ಎಂಪ್ಲಾಯಿ ಆಗಿ, ನಾವು ಗೌರ್ಮೆಂಟ್ ಟೀಚರ್ಸ್ ಯಾವ ರೀತಿ KGID ನಂಬರ್ ಬಳಸ್ತೀವೋ ಹಾಗೆ ನೀವು ಪ್ರೈವೇಟ್ ಏಡೆಡ್ ಶಾಲೆಯವರು ಸ್ಯಾಟ್ಸಲ್ಲಿ ಟೀಚರ್ ಡಾಟಾದಲ್ಲಿ ಇರ್ತಕ್ಕಂಥ KGID ಕಾಲಮಲ್ಲಿ ಇರ್ತಕ್ಕಂಥ ನಂಬರನ್ನು ಅವರು ಬಳಸಬೇಕಾಗುತ್ತೆ. ಓಕೆ, ಸೊ ಬಳಸ್ಕೊಂಡು ನೀವು ಲಾಗಿನ್ ಆಗಬೇಕು. ಹಾಗೆ ಇದೇ ರೀತಿ ಇದೇ ಕಾಲಮಲ್ಲಿ ಒಂದು ಮೊಬೈಲ್ ನಂಬರ್ ಅಂತ ಆಪ್ಷನ್ ಇದೆ. ಸೊ ಇಲ್ಲಿ ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಯಾವ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿರುತ್ತೋ ಅದೇ ಒಂದು ಮೊಬೈಲ್ ನಂಬರ್ಗೆ ಏನಾಗಿರುತ್ತಪ್ಪ ಅಂದರೆ OTP ಹೋಗುತ್ತೆ. ಓಕೆ, ಒಂದು ವೇಳೆ ಇಲ್ಲಿ ಅಪ್ಡೇಟ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ನಿಮ್ಮಲ್ಲಿ ಇಲ್ಲ ಅಂದರೆ ಪಕ್ಕದಲ್ಲೇ ಅಪ್ಡೇಟ್ ಅಂತ ಒಂದು ಆಪ್ಷನ್ ಇದೆ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಅಟ್ ಪ್ರೆಸೆಂಟ್ ನಿಮ್ಮಲ್ಲಿ ಇರ್ತಕ್ಕಂಥ ಮೊಬೈಲ್ ನಂಬರನ್ನು ನೀವು ಅಪ್ಡೇಟ್ ಮಾಡ್ಕೋಬೋದು. ಓಕೆ, ಸೊ ಇದು ಶಿಕ್ಷಕರ ಒಂದು ID ಮತ್ತು ಮೊಬೈಲ್ ನಂಬರ್ ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕನ್ನೋದು. ಓಕೆ, ಸೊ ಈಗ ಆ್ಯಪಿಗೆ ಬರ್ತೇನೆ. ಸೊ ಈಗ ನಿಮ್ಗೆ ಎಂಪ್ಲಾಯಿ ID ಸಿಕ್ತು. ಆ ಐಡಿಯನ್ನು ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಏನು ನಂಬರ್ ಇರುತ್ತಲ್ವ ಆ ನಂಬರ್ಗೆ OTP ಹೋಗುತ್ತೆ. ಆ OTPಯನ್ನು ಹಾಕಿ ನೀವು ವೆರಿಫೈ ಮಾಡಿದರೆ ನಿಮ್ಗೆ ನಿರಂತರ ಆ್ಯಪು ಓಪನ್ ಆಗುತ್ತೆ. ಸೊ ಲಾಗಿನ್ ಆದ ತಕ್ಷಣ ಫಸ್ಟು ನೀವೇನು ಚೆಕ್ ಮಾಡ್ಕೋಬೇಕಪ್ಪ ಅಂದರೆ, ಇಲ್ಲಿ ಟಾಪಲ್ಲಿ ನೋಡಿ, ನೀವು ಯಾವ ಒಂದು ಎಂಪ್ಲಾಯಿ ID ಹಾಕಿ, ಯಾವ ಶಿಕ್ಷಕರ ಎಂಪ್ಲಾಯಿ ID ಹಾಕಿ ನೀವು ಲಾಗಿನ್ ಆಗಿರ್ತೀರೋ ಆ ಶಿಕ್ಷಕರ ಹೆಸರು ಮತ್ತು ಆ ಶಾಲೆ ಹೆಸರು ಬಂದಿರುತ್ತೆ. ಸೊ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅವರ ಎಂಪ್ಲಾಯಿ ID, ಅವರ ಶಾಲೆಯ ಡೈಸ್ ಕೋಡ್ ನಂಬರು, ಹೆಸರು, ಡಿಸ್ಟಿಕ್ಕು, ತಾಲೂಕು ಮತ್ತು ಅವರ ಒಂದು ಲೊಕೇಶನ್ಸ್ ಡೀಟೇಲ್ಸ್ ಎಲ್ಲ ಒಂದು ಬರ್ತದೆ. ಓಕೆ, ಸೊ ಈಗ ಬ್ಯಾಕ್ ಬರ್ತೇನೆ. ಬ್ಯಾಕ್ ಬಂದಾದಮೇಲೆ ನೆಕ್ಸ್ಟ್ ನೀವೇನು ಚೆಕ್ ಮಾಡ್ಕೋಬೇಕಪ್ಪ ಅಂದರೆ, ರಿಪೋರ್ಟ್ ಅಂತ ಆಪ್ಷನ್ ಇದೆಯಲ್ಲ, ರಿಪೋರ್ಟ್ ಮೇಲೆ ಚೆಕ್ ಮಾಡ್ಕೊಳ್ಳಿ. ರಿಪೋರ್ಟ್ ಮೇಲೆ ನೀವು ಮೊದಲು ಚೆಕ್ ಮಾಡ್ಕೋಬೇಕಾಗಿರ್ತಕ್ಕಂಥ ಮಾಹಿತಿ ಏನಂದರೆ, ಟೋಟಲ್ ಸ್ಟೂಡೆಂಟ್ ಎಷ್ಟಿದ್ದಾರೆ ಅಂತ. ಟೋಟಲ್ ಸ್ಟೂಡೆಂಟು ನಿಮ್ಮ ಒಂದು ಶಾಲೆಯಲ್ಲಿ ಎಷ್ಟು ಇದ್ದಾರೆ ಅಂತ ನೀವು ಚೆಕ್ ಮಾಡ್ಕೋಬೇಕು. ಅಲ್ಲಿ ಡಿಸ್ಪ್ಲೇ ಆಗುತ್ತೆ ನಂಬರು. ಸೊ ಇಲ್ಲಿ ಏನು ಡಿಸ್ಪ್ಲೇ ಆಗುತ್ತಲ್ಲ ನಂಬರು, ಅಟ್ ಪ್ರೆಸೆಂಟ್ ನಿಮ್ಮ ಸ್ಯಾಟ್ಸಲ್ಲಿ ಎಷ್ಟು ನಂಬರ್ ಇದೆ ಅಷ್ಟು ನಂಬರು ಸ್ಯಾಟ್ಸಿಂದ ಈ ಒಂದು ನಿರಂತರ ಆ್ಯಪ್ಗೆ ಅಪ್ಡೇಟ್ ಆಗಿದೆ. ಓಕೆ,
ಸೊ ಮೊದಲು ಈ ಟೋಟಲ್ ನಿಮ್ಮ ಸ್ಯಾಟ್ಸಲ್ಲಿ ಇರ್ತಕ್ಕಂಥ ನಂಬರು, ಈ ನಿರಂತರ ಇಲ್ಲಿರ್ತಕ್ಕಂಥ ನಂಬರನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಎರಡಕ್ಕೂ ಟ್ಯಾಲಿ ಬರಬೇಕು. ಓಕೆ, ಸೊ ಫಸ್ಟು ನೀವು ಮಕ್ಕಳ ಒಂದು ನಂಬರ್ಸನ್ನು ಟೋಟಲ್ ಎಷ್ಟು ಸ್ಟೂಡೆಂಟ್ ಇದ್ದಾರೆ ಅದನ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಟೋಟಲ್ ರಿಜಿಸ್ಟ್ರೇಷನ್ 0 ಇದೆ, ಅಂದರೆ ನಾವು ಯಾವುದೇ ಮಗುವನ್ನು ಇನ್ನೂ ರಿಜಿಸ್ಟ್ರೇಷನ್ ಮಾಡಿರುವುದಿಲ್ಲ. ಸೊ ಹಾಗಾಗಿ ಟೋಟಲ್ ರಿಜಿಸ್ಟ್ರೇಷನ್ 0 ಇದೆ. ಆಮೇಲೆ ಮಾರ್ನಿಂಗ್ ಪ್ರೆಸೆಂಟ್ ನೀವು ಹಾಜರಾತಿ ಆಗ್ತಾ ಇರ್ತೀರಲ್ವ, ಸೊ ಅವಾಗ ಪ್ರೆಸೆಂಟ್ ಎಷ್ಟು, ಆಬ್ಸೆಂಟ್ ಎಷ್ಟು, ಆಫ್ಟರ್ನೂನ್ ಪ್ರೆಸೆಂಟ್ ಎಷ್ಟು, ಆಬ್ಸೆಂಟ್ ಎಷ್ಟು ಅಂತ ಇಲ್ಲಿ ತೋರಿಸುತ್ತೆ. ಸೊ ನೀವು ನೆನ್ಪಿಟ್ಕೊಳ್ಳಿ, ಇಲ್ಲಿ ಕಾರ್ನರಲ್ಲಿ ಒಂದು ರೌಂಡ್ ಆರೋ ಮಾರ್ಕ್ ಇದೆ. ಸೊ ಅದನ್ನ ನಾವು ರಿಫ್ರೆಶ್ ಬಟನ್ ಅಂತ ಕರಿತೀವಿ. ಅದರ ಉಪಯೋಗ ಏನಪ್ಪ ಅಂದರೆ, ನೀವು ರಿಜಿಸ್ಟ್ರೇಷನ್ ಮಾಡಿದಾಗ ಅಥವಾ ಅಟೆಂಡೆನ್ಸನ್ನು ಹಾಕಿದಾಗ ನಿಮ್ಮದು ಏನಾದರೂ ಇಲ್ಲಿ ಅಂಕಿಅಂಶಗಳು ಕಡಿಮೆ ತೋರಿಸ್ತಾ ಇದ್ದರೆ, ಅಪ್ಡೇಟ್ ಆಗಿಲ್ಲ ಅಂದರೆ, ಸೊ ನೀವು ರಿಫ್ರೆಶ್ ಬಟನನ್ನು ಒಂದು 2-3 ಸರಿ ಪ್ರೆಸ್ ಮಾಡಿ, ಆಗ ಏನಾಗುತ್ತೆ, ಸರಿಯಾದ ಅಂಕಿಅಂಶಗಳಲ್ಲಿ ಡಿಸ್ಪ್ಲೇ ಆಗ್ತವೆ. ಇದು ರಿಫ್ರೆಶ್ ಬಟನ್ ಅಂತ ಕರಿತೇವೆ. ಓಕೆ, ಈಗ ನಮ್ಮ ಮಕ್ಕಳನ್ನ ರಿಜಿಸ್ಟ್ರೇಷನ್ ಮಾಡೋದು ಯಾವ ರೀತಿ ಅಂತ ಈಗ ನೋಡೋಣ. ಸೊ ನಾನೇನು ಮಾಡ್ತೇನೆ, ಬ್ಯಾಕ್ ಬರ್ತೇನೆ. ಇಲ್ಲಿ ಮೂರು ಆಪ್ಷನ್ಸ್ ಇದೆ, ರಿಜಿಸ್ಟರ್ ಸ್ಟೂಡೆಂಟ್ ಅಂತ. ಸೊ ಅದರಲ್ಲಿ ಮೊದಲೇ ಆಪ್ಷನ್ ಏನಿದೆ, ರಿಜಿಸ್ಟರ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನೀವು ಕ್ಲಾಸ್ ವೈಸ್ ರಿಜಿಸ್ಟ್ರೇಷನ್ ಮಾಡಬೇಕು. ನೋಡಿ, ರಿಜಿಸ್ಟ್ರೇಷನ್ ಮಾಡುವಾಗ ಕೆಲವು ಅಂಶಗಳನ್ನು ಮುಖ್ಯ ಶಿಕ್ಷಕರು ಗಮನಿಸಿ. ಸೊ ಈಗ ಆಲ್ರೆಡಿ ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ಕೆಲವು ಮಿಸ್ಟೇಕ್ಸ್ಗಳನ್ನು ಮಾಡಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದಾರೆ. ಆ ಒಂದು ಪ್ರಾಬ್ಲಮ್ಸ್ನ ನೀವು ಮಾಡೋದಕ್ಕೆ ಹೋಗಬಾರ್ದು. ಏನು ಪ್ರಾಬ್ಲಮ್ಸ್ ಅಂದರೆ, ಮೊದಲನೇದಾಗಿ ನೋಡಿ, ನೀವು ಇಲ್ಲಿ ನಿಮ್ಮ ಶಾಲೆ ಇರ್ತಕ್ಕಂಥ ತರಗತಿವಾರು ಮಕ್ಕಳನ್ನು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಸೊ ನೀವು ರಿಜಿಸ್ಟ್ರೇಷನ್ ಮಾಡುವಾಗ ಅಲ್ಲಿ ಆ ಮಗುವಿನ ಹೆಸರು ಬರುತ್ತೆ, ಸ್ಯಾಟ್ಸ್ ನಂಬರ್ ಬರುತ್ತೆ. ಸೊ ನೀವು ಆ ಮಗು ರಿಜಿಸ್ಟ್ರೇಷನ್ ಮಾಡುವಾಗ ಅಲ್ಲಿ ಯಾವ ಮಗುವಿನ ಒಂದು ಫೋಟೋ ತೆಗೆದಿರೋ ಅದೇ ಮಗುವಿನ ಒಂದು ಅಲ್ಲಿ ಡಿಸ್ಪ್ಲೇ ಆಗಿ ಮಾಹಿತಿ ಸರಿ ಇದೆ ಅಂತ ಚೆಕ್ ಮಾಡ್ಕೋಬೇಕು. ಓಕೆನಾ? ಸೊ ಇಲ್ಲಿ ಯಾವುದೋ ಒಂದು ಮಗು ಇರುತ್ತೆ ಸ್ಯಾಟ್ಸಲ್ಲಿ, ಇದು ರಿಜಿಸ್ಟ್ರೇಷನ್ ಮಾಡುವಾಗ ಅಲ್ಲಿ ಯಾವುದೋ ಮಗು ನೀವು ಫೋಟೋ ತೆಗೆಯೋದಕ್ಕೆ ಬಂದು ನಿಂತಿರುತ್ತೆ. ನೀವೇನು ಮಾಡ್ತೀರಿ, ಗಾಬರಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿರ್ತೀರಿ. ಸೊ ಈ ಒಂದು ಮಿಸ್ಟೇಕ್ಸ್ನ ಆಲ್ರೆಡಿ ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ಮಾಡಿದ್ದಾರೆ. ಸೊ ಆ ಮಿಸ್ಟೇಕ್ಸನ್ನು ನೀವು ಮಾಡ್ತಾ ಹೋಗಬೇಡಿ. ಅಂದರೆ ಯಾವುದೋ ಈಗ ಫಾರ್ ಎಕ್ಸಾಂಪಲ್ ಒಂದೊಂದು ಶಾಲೆಯಲ್ಲಿ ಒಂದೇ ಹೆಸರಿನ 2 ಮಕ್ಕಳು ಇರ್ತಾರೆ. ಓಕೆನಾ? ಒಂದು ಮಕ್ಕಳು ಇರ್ತಾರೆ, ನೀವು ಏನು ಮಾಡ್ತೀರಿ, ಕರಿತೀರಿ, ಬಟ್ ಅವ್ರ ಸ್ಯಾಟ್ಸ್ ನಂಬರ್ ಬೇರೆ ಇರ್ತವೆ. ಆ ಮಗುವಿಂದ ಈ ಮಗುವಿಗೆ, ಈ ಮಗುವಿಂದ ಆ ಮಗುವಿಗೆ ನೀವು ರಿಜಿಸ್ಟ್ರೇಷನ್ ಮಾಡಿದರೆ ಅದು ಪ್ರಾಬ್ಲಮ್ ಆಗುತ್ತೆ ಅಟೆಂಡೆನ್ಸ್ ಹಾಕಬೇಕಾದ್ರೆ. ಆ ತಪ್ಪನ್ನು ಮಾಡಬಾರ್ದು. ಸೊ ನೀವೇನು ಮಾಡಬೇಕು, ಕ್ಲಾಸ್ ವೈಸನ್ನು ನೀವು ರಿಜಿಸ್ಟ್ರೇಷನ್ ಮಾಡಿ ಸೆಕ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಗೆಟ್ ಸ್ಟೂಡೆಂಟ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವೇನು ಮಾಡಿ, ಅಟೆಂಡೆನ್ಸ್ ವೈಸು ಇಲ್ಲೇನು ಯಾವ ಮಗು ಹೆಸರಿರುತ್ತೋ ಆ ಮಗುವನ್ನ ನೀವು ಕರೀರಿ ಮತ್ತು ಕನ್ಫರ್ಮ್ ಮಾಡ್ಕೊಳ್ಳಿ, ಅದೇ ಮಗುನ ಅಲ್ಲಿ ನಿಂತಿರೋದು ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ಮಗು ಇದೆ, ಆ ಮಗು ಹೆಸರನ್ನು ಕರಿತೀರಿ. ಈ ಪಕ್ಕದಲ್ಲಿ ಸ್ಟೇಟಸ್ ನೋಡ್ಬೋದು, ನಾಟ್ ರಿಜಿಸ್ಟರ್ಡ್ ಅಂತ ಇದೆ. ಸೊ ನೀವು ರಿಜಿಸ್ಟರ್ ಮಾಡಬೇಕಾದ್ರೆ ಏನು ಮಾಡಬೇಕಂದ್ರೆ, ಅಲ್ಲಿ ನಾಟ್ ರಿಜಿಸ್ಟರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಯಾಮ್ರಾ ಓಪನ್ ಆಗುತ್ತೆ. ಓಕೆ, ಸೊ ಕ್ಯಾಮ್ರಾ ಓಪನ್ ಆದಾಗ ಅಲ್ಲಿ ನೋಡ್ಬೋದು ಯಾವುದೇ ಫೇಸ್ ಡಿಟೆಕ್ಟ್ ಆಗಿಲ್ಲ ಅಂತ ಬರ್ತೈತೆ. ಸೊ ನೀವು ಆ ಮಗುವಿನ ಒಂದು ಫೋಟೋವನ್ನು 3 ರೀತಿಯ ಫೋಟೋವನ್ನು ತೆಗಿಬೇಕು. ನೋಡಿ, ನಿಮ್ಗೆ ಇಲ್ಲೂ ಒಂದು ಕನ್ಫರ್ಮೇಷನ್ ಮಾಡ್ಕೋಬೋದು. ಇಲ್ಲಿ ಮಗುವಿನ ಹೆಸರು ಬರ್ತಾ ಇದೆ. ಓಕೆ, ಆ ಮಗುವಿನ ಹೆಸರು ಡಿಸ್ಪ್ಲೇ ಆಗ್ತಾ ಇದೆ. ಸೊ ನೀವು ಫೋಟೋ ತೆಗಿಬೇಕಾದ್ರೆ ಅಲ್ಲಿ ನಿಂತಿರುವ ಮಗು ಇಲ್ಲಿ ಡಿಸ್ಪ್ಲೇ ಆಗ್ತಕ್ಕಂಥ ಹೆಸರು ಅವಂದೇನಾ ಅಂತ ನೀವು ಅವಾಗ ಕೂಡ ನೀವು ಚೆಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಓಕೆ, ಬೈ ಮಿಸ್ಸಾಗಿ ಏನಾದರೂ ಬೇರೆ ಮಗು ಇದ್ದರೆ ನೀವು ಆವಾಗಲೇ ಚೇಂಜ್ ಮಾಡ್ಬೋದು. ಬಟ್ ರಿಜಿಸ್ಟ್ರೇಷನ್ ಆಯಿತು, ಯಾವುದೇ ಬದಲಾವಣೆಗೆ ಸದ್ಯಕ್ಕಂತೂ ಅವಕಾಶ ಇಲ್ಲ. ಸೊ ಆ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬಾರ್ದು. ಸೊ ಇಲ್ಲಿ ಮೊದಲನೇದಾಗಿ ನೀವು 3 ರೀತಿಯ ಫೋಟೋವನ್ನು ತೆಗಿಬೇಕು. ಸೊ ಈಗ ಫಸ್ಟ್ನೇದಾಗಿ ಏನು ಮಾಡಬೇಕು, ಮಗುವಿನ ಒಂದು ಸ್ಟ್ರೈಟ್ ಫೋಟೋವನ್ನು ಅಂದರೆ ಫ್ರಂಟ್ ಫೇಸನ್ನು ತೆಗಿಬೇಕಾಗುತ್ತೆ. ತೆಗೆದಾದ ತಕ್ಷಣ ಅದು ಕ್ಯಾಪ್ಚರ್ ಆಗುತ್ತೆ. ಆವಾಗ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ನೀವು ಪಕ್ಕದಲ್ಲಿರ್ತಕ್ಕಂಥ ನೆಕ್ಸ್ಟ್ ಇದಕ್ಕೆ ಹೋಗಬೇಕಾಗುತ್ತೆ. ಸ್ಲೈಟ್ ಲೆಫ್ಟ್ ಅಂದರೆ ನೀವು ಮಗುವಿನ ಒಂದು ಮುಖವನ್ನು ತಿರುಗ್ಸಕ್ಕೆ ಹೋಗಬೇಡಿ, ಮಗುವಿನ ಒಂದು ಮುಖವನ್ನು ಲೆಫ್ಟಿಗೆ ತಿರ್ಸಕ್ಕೆ ಹೋಗಬೇಡಿ. ಸೊ ಮಗುವಿನ ಫೇಸ್ ಅದೇ ಥರ ಇರಲಿ. ನಿಮ್ಮ ಈ ಫೋನ್ ಇರ್ತದಲ್ವ, ನಿಮ್ಮ ಫೋನನ್ನು ಒಂದು ಸ್ವಲ್ಪ ಲೆಫ್ಟಿಗೆ ತೊಗೊಳ್ಳಿ, ನಿಮ್ಮ ಫೋನನ್ನು ಲೆಫ್ಟಿಗೆ ತೊಗೊಳ್ಳಿ, ಫೋಟೋ ತೆಗೀರಿ. ಓಕೆ, ಸೊ ಅದೇ ರೀತಿ 3ನೇ ಫೋಟೋ, ಮಗುವಿನ ಫೋಟೋ ಫೇಸ್ ಅದೇ ಥರ ಇರಲಿ. ನೀವೇ ಏನು ಮಾಡಿ, ನಿಮ್ಮ ಫೋನನ್ನು ಸ್ವಲ್ಪ ರೈಟಿಗೆ ತೊಗೊಳ್ಳಿ, ಆಗ ಅದು ಸ್ಲೈಟ್ಲಿ ರೈಟ್ ಫೇಸ್ ಕಾಣುತ್ತೆ. ಆಗ ನೀವೇನು ಮಾಡಿ, 3 ಫೋಟೋ ಇಲ್ಲಿ ಡಿಸ್ಪ್ಲೇ ಆಗ್ತವೆ. ಪ್ಲಸ್ ಸಿಂಬಲ್ ಇರ್ತಕ್ಕಂಥ ಜಾಗದಲ್ಲಿ ಮಕ್ಕಳ ಒಂದು ಫೋಟೋ ಡಿಸ್ಪ್ಲೇ ಆಗುತ್ತೆ. ಕೆಳಗೆ ಅವಾಗ ಕ್ಯಾಪ್ಚರ್ ಅನ್ನೋ ಆಪ್ಷನ್ ಎನೇಬಲ್ ಆಗುತ್ತೆ. ಅದು ನೀವು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಆಗ ಅದು ಕನ್ಫರ್ಮೇಷನ್ ಮೆಸೇಜ್ ಕೇಳುತ್ತೆ. ಅಲ್ಲಿ ಒಂದು ಮಗುವಿನ ಫೋಟೋ ಬರುತ್ತೆ, ಆ ಮಗುವಿನ ಹೆಸರು ಬರುತ್ತೆ, ಸ್ಯಾಟ್ಸ್ ನಂಬರು, ತರಗತಿ ಎಲ್ಲ ಬರುತ್ತೆ.
ಆವಾಗ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ, ನಿಮ್ಗೆ ಆವಾಗಲೂ ಒಂದು ಚಾನ್ಸ್ ಇದೆ. ಓಕೆ, ಸೊ ನಾವು ರಿಜಿಸ್ಟರ್ ಮಾಡ್ತಕ್ಕಂಥ ಮಗು ಇವನೇನ ಅಂತ ಆ ಮಗು ಫೋಟೋ, ಸ್ಯಾಟ್ಸ್ ನಂಬರು, ಹೆಸರು 3 ಚೆಕ್ ಮಾಡಿಕೊಂಡು ಸರಿ ಇದ್ದರೆ ಕನ್ಫರ್ಮ್ ಮಾಡ್ತಾರೆ, ಆ ಮಗು ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈಗ ನೀವೇನು ಮಾಡಬೇಕಾಗುತ್ತೆ, ಎಲ್ಲ ಮಕ್ಕಳನ್ನು ನೀವು ಮೊದಲು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಸೊ ರಿಜಿಸ್ಟರ್ ಮಾಡಿ ಆದಮೇಲೆ ನೀವೇನು ಮಾಡ್ಕೊಳ್ಳಿ, ಅಗೇನ್ ರಿಪೋರ್ಟಿಗೆ ಬನ್ನಿ. ಇಲ್ಲಿ ಟೋಟಲ್ ರಿಜಿಸ್ಟ್ರೇಷನ್ ಸ್ಟೂಡೆಂಟಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ದಂಗೆಲ್ಲ ಅಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಆಗಲಿಲ್ಲ ಅಂದರೆ ಇಲ್ಲಿ ರಿಫ್ರೆಶ್ ಬಟನ್ ಒತ್ತಿ ಅದು ನಂಬರ್ಸು ನಿಮಗೆ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ಈಗ ಅಪ್ಡೇಟ್ ಆದಮೇಲೆ ನೀವು ಅಟೆಂಡೆನ್ಸನ್ನು ಹಾಕ್ಬೋದು. ಓಕೆ, ಸೊ ಮೊದಲು ಈ ಒಂದು ಕೆಲಸವನ್ನು ಈ ರೀತಿ ಮಾಡ್ಕೊಳ್ಳಿ. ಸೊ ಇದಿಷ್ಟು ಮಾಹಿತಿ ಯಾವ ರೀತಿ ಪ್ರೈವೇಟ್ ಏಡೆಡ್ ಶಾಲೆಯವರು ತಮ್ಮ ಶಾಲೆಯ ಮಕ್ಕಳನ್ನು ನಿರಂತರ ಆ್ಯಪಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು, ಟೀಚರ್ ಯಾವ ರೀತಿ ಲಾಗಿನ್ ಆಗಬೇಕು ಅನ್ನೋ ಒಂದು ಸಂಪೂರ್ಣವಾದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನಿಮಗೇನೇ ಈ ಆ್ಯಪ್ ಬಗ್ಗೆ ಸಮಸ್ಯೆ ಇದ್ದರೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಮತ್ತು ಇದೇ ರೀತಿಯ ಮಾಹಿತಿಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಇದೆಯಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಉಚಿತವಾಗಿ ಅಪ್ಡೇಟ್ ಸಿಗ್ತವೆ ಈ ಎಲ್ಲ ಆ್ಯಪ್ ಬಗ್ಗೆ. ಓಕೆ, ಸೊ